CET 2026 ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಆಪ್ಷನ್ ಎಂಟ್ರಿ ಮಾಡುವವರು ಮಾಡ್ಬೋದು. ಹೇಗೆ ಮಾಡೋದಂತ ಹೇಳಿದರೆ KE ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ಕರ್ನಾಟಕ CET ಅಂತ ಹೇಳಿ ಒಂದು ಪೋರ್ಟಲ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಆಪ್ಷನ್ ತಗೊಂಡ್ಮೇಲೆ ಈ ಥರ ಆಪ್ಷನ್ ಎಂಟ್ರಿ ಲಿಂಕ್ ಬರುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ 1, ಆಪ್ಷನ್ ಎಂಟ್ರಿ ಲಿಂಕ್ 2 ಅಂತ ಎರಡಿದೆ. ಬಟ್ ವರಿ ಏನಿಲ್ಲ, ಏನಂತ ಹೇಳಿದರೆ ಎರಡೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೂ ಒಂದೇ ಆಪ್ಷನ್ ಹೋಗೋದು. ಸೊ ಸರ್ವರ್ ಎರಡು ಕೊಟ್ಟಿದ್ದಾರೆ, ಸ್ಟಕ್ ಆಗಬಾರ್ದು ಅಂಥೇಳಿ. ಇವಾಗ ಆಪ್ಷನ್ ಎಂಟ್ರಿ ಎನೇಬಲ್ಡ್ ಫಾರಲ್ಲಿ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ನರ್ಸಿಂಗ್ ಮತ್ತು ಫಾರ್ಮ್ ಸೈನ್ಸ್ ಆ್ಯಂಡ್ BVSC ಕೋರ್ಸಸ್ ಇದಕ್ಕೆ ಮಾತ್ರ ಇವಾಗ ಓಪನ್ ಆಗಿದೆ, ಬೇರೆ ಯಾವುದಕ್ಕೆ ಓಪನ್ ಆಗಿಲ್ಲ. ಈ ಕೋರ್ಸಿಗೆ ಮಾತ್ರ ಆಪ್ಷನ್ ಎಂಟ್ರಿಗೆ ಹೋಗ್ಬೋದು. ಇಲ್ಲಿ ಲಿಂಕ್ 1 ಆರ್ ಲಿಂಕ್ 2 ಯಾವುದ್ರ ಮೇಲಾದರೂ ಕ್ಲಿಕ್ ಮಾಡಿ ಅಲ್ಲಿ ಹೋದರೆ ನೆಕ್ಸ್ಟ್ ಈ ಥರ ಪೇಜ್ ಬರುತ್ತೆ. ಅಲ್ಲಿ ಸ್ಕ್ಯಾನ್ ಯುವರ್ QR ಕೋಡ್ ಆಪ್ಷನ್ ಇದೆ. ಅದು ತೊಗೊಂಡ್ರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ತೊಗೊಂಡು ಅದನ್ನ ಸ್ಕ್ಯಾನ್ ಮಾಡಿದ ಮೇಲೆ ನೆಕ್ಸ್ಟ್ ಒಂದು SMS ಅಂತ ಆಪ್ಷನ್ ತೊಗೊಂಡು ಕ್ಯಾಪ್ಚಾ ಹಾಕಿದ್ರಾಯಿತು. ಅದೇ ನೀವು CET ನಂಬರ್, ಅಪ್ಲಿಕೇಶನ್ ನಂಬರ್ ಹಾಕೋದಾದರೆ ಅಪ್ಲಿಕೇಶನ್ ನಂಬರ್ ಹಾಕಿ ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ CET ನಂಬರ್ ಅಂತಿದೆ ಅದು ಹಾಕಿ SMS, ವಾಟ್ಸಪ್ ಆರ್ ಇಮೇಲ್ ಹೇಗಾದರೂ ಒಂದು OTP ಆಪ್ಷನ್ ತೊಗೊಂಡು ಆಮೇಲೆ ಇಲ್ಲಿ ಕ್ಯಾಪ್ಚಾ ಹಾಕಿ ಸೆಂಡ್ OTP ಕೊಟ್ಟು ಅಪ್ಲೈ ಮಾಡಿ. ನೆಕ್ಸ್ಟು ಫೇಸ್ ವೆರಿಫಿಕೇಷನ್ ಆಪ್ಷನ್ ಅಂತ ತೋರಿಸ್ತಾ ಇದೆ ಡೆಮೋ ಅಲ್ಲಿ, ಬಟ್ ಇವಾಗ ಎನೇಬಲ್ ಆಗಿಲ್ಲ. ಎನೇಬಲ್ ಆದರೆ ಸ್ಟಾರ್ಟ್ ಕ್ಯಾಮ್ರಾ ಕೊಟ್ಟು ಫೋಟೋ ಕ್ಯಾಪ್ಚರ್ ಕೊಟ್ಟು ವೆರಿಫೈ ಆ್ಯಂಡ್ ಲಾಗಿನ್ ಮಾಡಿದರೆ ಲಾಗಿನ್ ಆಗುತ್ತೆ. ನೆಕ್ಸ್ಟು ಐ ಅಂಡರ್ಸ್ಟ್ಯಾಂಡ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಲಾಕ್ ಆಗಿರುತ್ತೆ ಬಿಕಾಸ್ ಫೀಸ್ ಪೇಮೆಂಟ್ ಆಗಿರಲ್ಲ. ಸೊ ನೀವು ಪೇಮೆಂಟ್ ಆಪ್ಷನಿಗೆ ಬಂದು ಇಲ್ಲಿ 750 ಫೀಸ್ ಕೇಳುತ್ತೆ. ಪೇ ಆನ್ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಾರ್ಡು ವಯಾ ನೆಟ್ ಬ್ಯಾಂಕಿಂಗ್ ಅಂದರೆ UPI ಕಾರ್ಡ್, ನೆಟ್ ಬ್ಯಾಂಕಿಂಗ್ 3 ಆಪ್ಷನ್ ಇದೆ. ಸೊ UPI ಆಪ್ಷನ್ ತೊಗೊಂಡು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ನೆಕ್ಸ್ಟು ಪೇಮೆಂಟ್ ರಿಸಿಪ್ಟ್ ಬರುತ್ತೆ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ನೆಕ್ಸ್ಟು ಅದರಲ್ಲಿ ಐ ಅಗ್ರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಡಿಸಿಪ್ಲಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಂಜಿನಿಯರಿಂಗ್ ಏನು ಓಪನ್ ಆಗಿದೆ ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಕಾಲೇಜ್ ಆರ್ ಕೋರ್ಸಸ್ ವೈಸ್ ನೀವು ಹಾಕ್ಬೋದು. ಕಾಲೇಜ್ ಆದರೆ ಕಾಲೇಜ್, ಕೋರ್ಸಸ್ ಆದರೆ ಕೋರ್ಸಸ್, ಯಾವ ಥರ ಬೇಕು ಆ ಥರ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋ ಸ್ಕೂಲ್ನ, ಕಾಲೇಜಸ್ನ ಸೆಲೆಕ್ಟ್ ಮಾಡ್ಬೋದು. ಇದು ಸೀರಿಯಲ್ ನಂಬರ್ ವೈಸ್ ಹಾಕಬೇಕು ಆಪ್ಷನ್ನ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಬೇಕು ಅದು ಹಾಕಿ, ಸೆಕೆಂಡ್ ಪ್ರಿಫರೆನ್ಸ್ ನೆಕ್ಸ್ಟ್ ಯಾವ್ದು ಬೇಕು ಅದು ಹಾಕಿ. ನೀವೇನಂತ ಹೇಳಿದರೆ ಬೈ ಚಾನ್ಸ್ ಇವಾಗ ನಿಮಗೆ 10th ರ್ಯಾಂಕಿಂಗಲ್ಲಿರೋ ಸ್ಕೂಲ್, ಕಾಲೇಜಸ್ ಚೂಸ್ ಆಗಿದೆ ಆಪ್ಷನ್ ಎಂಟ್ರಿಯಲ್ಲಿ ಅಂತ ಹೇಳಿದರೆ ಅದ್ರ ಕೆಳಗಿರೋ ಕಾಲೇಜಸ್ ಎಲ್ಲ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ಹಾಕುವಾಗ ಒಮ್ಮೆ ಆಲೋಚನೆ ಮಾಡಿ ನೀಟಾಗಿ ಹಾಕಿ, ಆಯಿತಾ? ಸೊ ಹಾಕಿದ ಮೇಲೆ ನೆಕ್ಸ್ಟು ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಕೆಳಗೆ ಡೌನ್ಲೋಡ್ ರಿಪೋರ್ಟ್ ಅಂತೇಳಿ. ರಿಪೋರ್ಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಹಾಗೆ ಅಪ್ಡೇಟ್ ಆಪ್ಷನ್ ಅಂತ ಇದೆ. ಬೈ ಚಾನ್ಸ್ ನೀವು ಹಾಕಿದ್ದು ಸೀರಿಯಲ್ ನಂಬರ್ ಇಷ್ಟ ಆಗಲಿಲ್ಲ, 1 ಆದಮೇಲೆ 2 ಹಾಕಿದರೆ ಬಟ್ ಅದು 3ಗೆ ಹೋಗಬೇಕಿತ್ತಂತ ಏನಾದರೂ ಫೀಲ್ ಆದರೆ ಆ ಥರ ಚೇಂಜಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆಪ್ಷನ್ ಇದೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾತ್ರ ಕಂಪಲ್ಸರಿ ಮಾಡಿ. ಅದಾದಮೇಲೆ ಡೌನ್ಲೋಡ್ ರಿಸಿಪ್ಟ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಷ್ಟೇ, ಈಸಿ ಆಗಿದೆ, ಸರ್ವಸ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಒಳ್ಳೆ ರೀತಿಯಲ್ಲೇ ಇದೆ. ಡೆಮೋ ಸಹ ಬಿಟ್ಟಿದ್ದಾರೆ, ಬೇಕಾದರೆ ಅದೇ ಡೆಮೋದಿಂದ ನಾನೀಗ ವೀಡಿಯೋ ಮಾಡ್ತಿರೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.